ಶ್ರೀಮಾತೆ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಏನು ಈ ವಿಜಯದಶಮಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ತಾಯಿ ದುರ್ಗಾಮಾತೆ ಮಹಿಷಾಸುರನ ವಧೆ ಮಾಡಿದ್ದಕ್ಕಾಗಿ ಅದರ ಸಂಕೇತವಾಗಿ ನಾವು ವಿಜಯದಶಮಿಯನ್ನ ಆಚರಣೆ ಮಾಡ್ತೀವಿ. ಇನ್ನೊಂದು, ರಾಮ ರಾವಣನ ಸಂಹಾರ ಮಾಡಿದ್ದಕ್ಕಾಗಿ ವಿಜಯದಶಮಿಯನ್ನ ನಾವು ಸಂಭ್ರಮ ಮಾಡ್ತೀವಿ. ಇನ್ನೊಂದು, ಪಾಂಡವರು ಅಜ್ಞಾತವಾಸವನ್ನ ಮುಗಿಸಿ ಕೊನೆಯ ದಿನ ಬನ್ನಿ ಮರದ ಹತ್ರ ಬಂದು ತಮ್ಮ ಶಸ್ತ್ರಾಸ್ತ್ರಗಳನ್ನ ತಮ್ಮ ಆಯುಧಗಳನ್ನ ತೆಗೆದುಕೊಳ್ತಾರೆ. ಅದರ ವಿಜಯದ ಸಂಕೇತವಾಗಿ ನಾವು ವಿಜಯದಶಮಿಯನ್ನ ಆಚರಣೆ ಮಾಡ್ತೀವಿ. ನೋಡಿ, ವಿಜಯದಶಮಿಗೆ ಈ 3 ಪೌರಾಣಿಕ ಹಿನ್ನೆಲೆಗಳಿದ್ರೂ ಕೂಡ ಎಷ್ಟು ಅರ್ಥ ಒಂದೇ ಆಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲದರಲ್ಲೂ ಕೂಡ ಅಧರ್ಮ ತಾಂಡವ ಆಡ್ತಾ ಇರುತ್ತೆ. ಆ ಧರ್ಮ ತಾಂಡವ ಆಡ್ತಾ ಇದ್ದಾಗ ಧರ್ಮದ ರಕ್ಷಣೆಗಾಗಿ ಆ ಜಗನ್ಮಾತೆ ಆವಿರ್ಭವಿಸಿ ಬರೋದು, ಆ ಭಗವಂತ ಮತ್ತೆ ಧರ್ಮ ಸಂಸ್ಥಾಪನೆಗಾಗಿ ಬರೋದು ವಿಜಯದ ಸಂಕೇತ. ಅಂದ್ರೆ ಸತ್ಯಕ್ಕೆ ವಿಜಯ ಸಿಕ್ತು, ಧರ್ಮಕ್ಕೆ ವಿಜಯ ಸಿಕ್ತು ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ವಿಜಯ ಸಿಗಬೇಕು ಅಂದ್ರೆ ನಾವೆಲ್ಲರೂ ಸತ್ಯನಿಷ್ಠರಾಗಿರ್ಬೇಕು, ಧರ್ಮನಿಷ್ಠರಾಗಿರ್ಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಪ್ರಾಮಾಣಿಕತೆ ಇದ್ರೆ ಯಾವಾಗ್ಲೂ ಆ ಭಗವಂತ ನಮ್ಮೊಂದಿಗೆ ಇರ್ತಾನೆ ಅನ್ನೋದೇ ಈ ವಿಜಯದಶಮಿ ಹಬ್ಬದ ಸಂಕೇತವಾಗಿದೆ. ಇದರ ಪೌರಾಣಿಕ ಹಿನ್ನೆಲೆಯಾಗಿದೆ. ಎಲ್ಲರಿಗೂ ಒಳ್ಳೆಯದೇ ಆಗ್ಲಿ. ವಂದೇ ಭಾರತ ಮಾತರಂ.